ಎಲ್ರಿಗೂ ನಮಸ್ಕಾರ. ತುಂಬ ದಿವಸ ಆಗಿತ್ತು ನಿಮ್ಮನ್ನೆಲ್ಲ ನೋಡಿ, ಖುಷಿ ಆಗ್ತಾ ಇದೆ. ಶ್ರೀಕಾಂತ್ ಸರ್ ಅವ್ರ ಬಗ್ಗೆ ನನಗೆ ಯಾವಾಗಲೂ ಪ್ರೀತಿ ಕೋಪ ಎರಡೂ ಇರುತ್ತೆ. ಸಿನಿಮಾ ನನಗೆ ಮಾಡದೇ ಇದ್ದಾಗ ಕೋಪ ಮಾಡಿದಾಗ ಖುಷಿ. ಸೊ ಹಂಗಾಗಿ ನಾನು ಪುನೀತ್ ಕೇಳ್ತಾ ಇರ್ತೀನಿ, ಶ್ರೀಕಾಂತ್ ಅವ್ರು ಮಾಡೋರು ನಾನು ಬರಲ್ಲ ಹೋಗು ಅಂತ. ಸೊ ಹಂಗಾಗಿ ನನ್ನ ಅವರ ಸಂಬಂಧ ನಾನಿವತ್ತು ಒಂದು ಹಂತದಿಂದ ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂದರೆ ಅದಕ್ಕೆ ಕಾರಣನೇ ಶ್ರೀಕಾಂತ್ ಅವರ ಬ್ಯಾನರು, ಸಲಗ ಸಿನಿಮಾ, ಅದಾದಮೇಲೆ ಭೀಮಾ ಎಲ್ಲ ಬಂದಿದ್ದು. ಸೊ ಹಂಗಾಗಿ ಮತ್ತೊಂದು ಜನ್ಮ ಕೊಟ್ಟಂಥ ಇನ್ನೊಂದು ಪ್ರೊಡಕ್ಷನ್ ಹೌಸ್ ನನಗೆ. ಹಂಗಾಗಿ ನೀವು ಯಾವಾಗ ಕರೆದ್ರೂ ನಾನು ಬರ್ತೀನಿ ಸರ್. ಈ ಸಿನಿಮಾ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ, ಹಿಟ್ಟಾಗತ್ತೆ. ನಾಗಿ ಅವ್ರು ಹೇಳಿದ್ರು, ಸರ್ ಈ ಮಾತು ಹೇಳ್ಬಿಟ್ಟು ಹೋಗಿ ನೀವು ಬಂದು ಅಂತ. ಎಲ್ಲಿಂದ ಹೊಗಳೋದು ಸರ್, ಕಾಂಬಿನೇಷನ್ನೇ ಸೂಪರ್ ಆಗಿದೆ. ಸತ್ಯ ಹೆಗಡೆನಂತೂ, ಸತ್ಯ ಹೆಗಡೆ ಮತ್ತು ಸೂರಿನ ನನ್ನ ಮನೆತನ, ನನ್ನ ಕಾಂದಾನ ಇರೋವರೆಗೂ ಮರೆಯಂಗಿಲ್ಲ. ಯಾಕೆಂದರೆ ಒಂದು ದುನಿಯಾ ಅಂತ ಒಂದು ಸಿನಿಮಾನ ತೆಗೆದುಕೊಟ್ಟಿದ್ದೆ ಅವರು. ನನ್ನ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ರೆಫರೆನ್ಸ್ಗೆ ದುನಿಯಾ ಸಿನಿಮಾನ ನೋಡ್ತಾರೆ. ಸೊ ಹಾಗಾಗಿ ನಾನು ಸತ್ಯನಂತೂ ಲೈಫ್ ಟೈಮ್ ಮರೆಯೋಗಿಲ್ಲ. ಇನ್ನು ಹರಿಕೃಷ್ಣ ಅವರಂತೂ ಅವ್ರು ಹೇಳೋಂಗಿಲ್ಲ. ಅಂದರೆ ನಾವು ಜಂಗ್ಲಿ ಲೈಫ್ ಟೈಮ್ ತಿರ್ಗಾ ನಾವು ಮತ್ತೆ ಕೊಡೋಕ್ಕಾಗೋದಿಲ್ಲ. ಆ ಥರ ಒಂದು ಸೂಪರ್ ಡೂಪರ್ ಹಿಟ್ ಸಾಂಗ್ಸ್ ಕೊಟ್ಟಂಥ ಜಂಗ್ಲಿ ಇದನ್ನು ನನಗೆ ನನ್ನ ಯಶಸ್ಸಿಗೆ ಇನ್ನೊಬ್ಬರು ಕಾರಣ ಆದವರು. ಆ್ಯಸ್ ಇಟ್ ಈಸ್ ಪ್ರಮೋದ್ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಶ್ರೀಕಾಂತ್ ಸಾರು ಗಾಂಧಿನಗರ ಅನ್ನೋ ರೇಸ್ ಕುದುರೆಗಳಿದೆಯಲ್ಲ, ಕರೆಕ್ಟಾಗಿ ಕುನ್ನೀಸ್ ಮಾಡಿ ಹಿಡಿಯೋ ಅವರೊಬ್ಬರೇ ಮಾತ್ರ ಒಳ್ಳೆ ಕುದುರೆ ಹಿಡಿಯೋರು. ಅದಕ್ಕೆ ಗೊತ್ತಿಲ್ಲದಂಗೆ ಜಾಕಿ ಅವರು, ಆ ನಾಗಿ ಪಾಪ ಯಾವುದೋ ಕುದುರೆ ಹಿಡಿದ್ರು ಅಂತ ಊಟ ಹಾಕೋದು ಪುನೀತ, ಯಾವುದೋ ಕರ್ಕೊಂಬನ್ನಿ ಸರ್ ನಾನು ಹಾಕ್ತೀನಿ, ನಿಮ್ಗೆ ಯಾಕೆ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ. ಸೊ ಹಾಗಾಗಿ ಏನು ಎದುರಂಗಿಲ್ಲ ಪ್ರಮೋದ್, ಕರೆಕ್ಟ್ ಜಾಕಿನೇ ಅವ್ರು ಹಿಡಿದು ರೆಡಿ ಮಾಡಿದ್ದಾರೆ. ಪ್ರಮೋದ್ ನಾನು ಒಂದು ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ, ಒಂದು ಉತ್ತರ ಕರ್ನಾಟಕ ರತ್ನ ಪ್ರಪಂಚದ ಸಖತ್ ಇಷ್ಟಪಟ್ಟಿದ್ದೆ ಆ ಪರ್ಫಾರ್ಮೆನ್ಸ್ ನೋಡಿ. ನನಗೆ ತುಂಬ ಖುಷಿಯಾಗಿತ್ತು. ಒಳ್ಳೆ ವೋಲ್ಟೇಜ್ ಇರೋವಂಥ, ಆಲ್ರೆಡಿ ಬೆಳೆದಿರೋವಂಥ ಹೀರೋ, ಹೊಸ ಹೀರೋ ಅಲ್ಲಪ್ಪ. ಒಂದು ಸಿನಿಮಾ ಮಾಡಿದ್ರು ಹೀರೋನೇ, 100 ಸಿನಿಮಾ ಮಾಡಿದ್ರು ಹೀರೋನೇ. ಹಾಗಾಗಿ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಮೇಡಮ್ ಬಗ್ಗೆ ಏನು ಹೇಳಂಗಿಲ್ಲ, ಅವ್ರು ಮುಟ್ಟಿದ್ದೆಲ್ಲ ಚಿನ್ನ. ಅವ್ರು ಬಂದು ಮುಟ್ಟಿದ್ರೆ ಚಿನ್ನ ನೋಡಿ. ಆಲ್ರೆಡಿ ಸೇಲು ಹರಿಕೃಷ್ಣ ಅವರೆಲ್ಲ ಹಂಗೆ ಸೇಲ್ ಅವರ ಇದೇ ಇದಾಗಿದೆ. ಹಂಗಾಗಿ ನಿಮ್ಮ ಕೈಗೆ ಗುಣ ಚೆನ್ನಾಗಿದೆ, ಸತ್ಯವಾಗ್ಲೂ ಆ ಯೋಗ ನಿಮ್ಗಿದೆ. ಎಲ್ಲ ಹೀರೋಗಳಿಗೂ ಸಿನಿಮಾ ಮಾಡಿಬಿಡಿ. ಇನ್ನೇನು ಗೊತ್ತು, ಇನ್ನೇನು ಭಯ. ಛಲ ಅವ್ರೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅವ್ರಿಗೆ. ಛಲ ಅನ್ನೋದು ತುಂಬ ನಮ್ಮ ಏನೋ ಒಂದು ಸಂಬಂಧ ಇದೆ, ಅದು ಒಳ್ಳೇದಾಗತ್ತೆ. ತುಂಬ ಪಾಪ ನೀವು ನಿದ್ದೆನೇ ಮಾಡಿದ್ರೆ ನೋಡೋಕ್ಕಾಗ್ತಾರೆ ನನ್ನ ಕೈಯಲ್ಲಿ. ಫಸ್ಟ್ ಹೋಗಿ ನಿದ್ದೆ ಮಾಡಿಬಿಡಿ. ಅದಕ್ಕೆ ಒಳ್ಳೇದಾಗಲಿ ನಿಮಗೆ, ತುಂಬ ಒಳ್ಳೇದಾಗಲಿ. ಒಳ್ಳೇದಾಗಲಿ. ಆಸ್ ಇಟ್ ಈಸ್. ಇನ್ನೇನು ನಮ್ಮ ದೊಡ್ಡ ಮಗಳು ನೋಡಿದ್ರೆ ಆ ಹುಡುಗಿಗೆ ನೋಡೋಂಗಿಲ್ಲ ನಾನು. ಈಗ ನೋಡಿದಾಗೆಲ್ಲ ಕನ್ಫ್ಯೂಸ್ ಆಗ್ತೀರಿ, ಅವಳು ಏನೋ ಬಂದಿದ್ದಾಳೆ ಇಲ್ಲಿ ಅಂತ. ಸೊ ಹಂಗೆ ನನಗೆ ತುಂಬ ಇಷ್ಟವಾಗಿರೋಂಥ ನಟಿ. ನಾನು ಯಾವಾಗಲೂ ಹೇಳ್ತಿದ್ದೆಪ್ಪ, ನಾನು ಆ್ಯಕ್ಟ್ ಮಾಡಬೇಕು, ನನ್ನ ದೊಡ್ಡ ಮಗಳು ಬಂದ್ಬಿಡ್ತಾರಮ್ಮ ನಿನ್ನ ಜೊತೆ ಇದ್ದರೆ ಏನೇನು ಮಾಡಲಿ ಅಂತ. ನಂಗೆ ಅದೇ ಯಾವಾಗಲೂ ಖುಷಿ. ತುಂಬ ಎನರ್ಜಿ ಇರುವಂಥ ನಟಿಮಣಿ. ಒಳ್ಳೇದಾಗಲಿ, ಮೇಡಮ್ಗೂ ಒಳ್ಳೇದಾಗಲಿ. ನಮ್ಮನ್ನೆಲ್ಲ ಅರಸೋದಕ್ಕೆ, ಜ್ಯೋತಿ ಮೇಡಮ್ ತಮ್ಗೆ ಒಳ್ಳೇದಾಗಲಿ. ನಮ್ಮನ್ನೆಲ್ಲ ಅರಸೋದಕ್ಕೆ ನಮ್ಮ ಪಿತಾಂಬಹರಾದ ಆರ್ ಚಂದ್ರು ಅವರು ಬಂದಿದ್ದಾರೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆಲ್ಲ ಇರಲಿ. ಇನ್ನು ಸಾಯಿ ಕುಮಾರ್ ಸಾರ್ ಬಗ್ಗೆ ನಾವೇನು ಮಾತಾಡೋಗಿಲ್ಲ. ಅಂದರೆ ಅವತ್ತಿನ ಟೈಮಲ್ಲೇ ಇಡೀ ಕರ್ನಾಟಕನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೋಡುವಂಥ ಸಿನಿಮಾಗಳು ಅವಾಗಲೇ, ಐ ಥಿಂಕ್ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅವಾಗಲೇ ಆಯಿತು ಅನ್ಕೋತೀನಿ, ನೀವು ಮಾಡಿದ ಸುಮಾರು ಸಿನಿಮಾಗಳೆಲ್ಲನೂ. ಸೊ ಆ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಇರೋರು. ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ಇನ್ನೂ ನಮಗಿನ್ನ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅನ್ಕೋತೀನಿ. ಯಾಕಂದರೆ ಅವ್ರು ಹೇಳಿದ್ರು 52 ಸಿನಿಮಾ ನಾನು ಮಾಡಿದ್ದು. 7 ಇಯರ್ಸಲ್ಲಿ 52 ಸಿನಿಮಾ ಅಂದರೆ ತಮಾಷೆ ಅಲ್ಲ ಅದು. ಸೊ ಹಂಗಾಗಿ ನಿಮ್ಮ ಬಗ್ಗೆ ನಾವು ಮಾತಾಡೋಷ್ಟು ಇದು ಇನ್ನೂ ಮುಂದೆ ಬರಲಿ ಅಂತ ಕೇಳ್ಕೊತೀನಿ. ಇವರ 100% ಮಾಡೋಣ. ನನಗೂ ತುಂಬ ಇಷ್ಟ ಇದೆ. ಹೆಂಗೆ ಅಂದರೆ ಇವ್ರದ್ದು ಗೊತ್ತಿಲ್ಲ, ಇವರೆಲ್ಲ ಮೇಕಪ್ ಹಾಕ್ಕೊಂಡು ನಿಂತ್ಕೊಂಡ್ರೆ ಅವರು ತುಂಬ ಏನೋ ಒಂದು ಎನರ್ಜಿ ಫಿಲ್ ಆಗಿರೋ ಥರ ಒಂದು ಆರ ಇರುತ್ತೆ ಅವ್ರ ಸುತ್ತ. ಇಂಥ ನಟರುಗಳ ಸುತ್ತ ಯಾವಾಗಲೂ ಇರುತ್ತೆ. ನಾನು ನೋಡಿದ್ದೀನಿ ಅದನ್ನು. ಅವರೆಲ್ಲ ಮೇಕಪ್ ಹಾಕ್ಕೊಂಡು ಹೊರಗಡೆ ಬಂದು ನಿಂತರೆ ಒಂದು ಅನಿಸುತ್ತೆ, ಈ ಮನುಷ್ಯನ ಹತ್ರ ಏನೋ ಇದೆ, ನಾನೇನೋ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಭಾವನೆಗಳು ಇವರೆಲ್ಲ ನೋಡಿದಾಗ ಬರುತ್ತೆ. ಅದು ಬಿಟ್ಟರೆ
ನೀವು ಯಾರಿಗೇನು ಕಮ್ಮಿ ಇಲ್ಲ ಬಿಡಿ ಸರ್, ಅವಾಗಲೇ ನೀವು ಹಾಲು ಕುಡಿಸ್ಬಿಟ್ಟಿದ್ದೀರಿ ಎಲ್ಲರಿಗೂ, ನೀರು ಸಮೇತ ಹಾಲು ಕುಡಿಸಿದ್ರಿ. ಸೊ ಹಾಗಾಗಿ ನೀವು ನನ್ನ ಪ್ರಕಾರ ಇನ್ನ 50 ವರ್ಷ ಪೂರೈಸಿ ಎಲ್ಲ ನಟರ ಜೊತೆ ನೀವು ನಟನೆ ಮಾಡ್ಬೇಕನ್ನೋ ಆಸೆ. ಮತ್ತೊಂದ್ಸತಿ ಹೀರೋ ಟ್ರೈ ಮಾಡಿ, ಏನು ಕಮ್ಮಿ ಇಲ್ಲ ನೀವೇನು. ಶ್ರೀಕಾಂತ್ ಸರ್ ಮತ್ತೊಂದ್ಸತಿ ಆಲ್ ದ ಬೆಸ್ಟ್. ಮೇಡಮ್ ಬಂದಿಲ್ಲ ಅವತ್ತು, ಓಕೆ ಅವ್ರ ಕಾಲ ನಮಗೆ ಲಕ್ಕಿ ಎಲ್ಲೋದ್ರು ಅವರು. ಆಮೇಲೆ ಅಪ್ಪ ಪ್ರಮೋದ್ ಒಂದು ಯೂಬರ್ ಸಣ್ಣದಾಗಿ ಬರೋ ಪುಟ್ಟ ಬೈ ಸತ್ಯ ನಪ್ಕ ಇದೆಯಾ ಪುಟ್ಟ, ಆರ್ಟ್ ವರ್ಕಾ ಪ್ರೊಡಕ್ಷನ್ ಆದರೆ ಇದು ಆರ್ಟ್ ವರ್ಕ್ ಆದರೆ ಹುಷಾರಾಗಿರಮ್ಮ. ನನಗೆ ದುನಿಯಲ್ಲಿ ಸತ್ಯ ಲಾಸ್ಟ್ ಶಾಟ್ ಚಟಿನ ಮೇಲೆ ಮಲ್ಕೊಂಡ್ಬರ್ತೀನಲ್ಲ, ಬೆಳಿಗ್ಗೆಗೆ ಸೂರಿ ಚಟ ತಗೊಂಬ ಅಂತ ಬೈದ್ಬಿಟ್ಟು ಸಿಕ್ಕಾಬಟ್ಟೆ ಬೈದಿದ್ದಾನೆ. ಇವನೇ ಆಟೋ ನಮ್ಮ ಡಿಪಾರ್ಟ್ಮೆಂಟ್ ಪುಟ್ಟ ಅಂತ, ನನಗೆ ಕ್ಲೋಸು ದಾಸಪ್ಪ ಪುಟ್ಟಣ್ಣ ಅಂತ. ಬೆಳಿಗ್ಗೆ ಶೂಟಿಂಗ್ ಹೋದರೆ ಒಳ್ಳೆ ಚಟ ತಗೊಂಡು ಸರ್. ನಾನು ಅದ್ರ ಮೇಲೆ ಮಲ್ಕೊಂಡು ಆ್ಯಕ್ಟಿಂಗ್ ಎಲ್ಲ ಆಯಿತು. ಏನು ಗುರು ಎಷ್ಟು ಸಡನ್ ಕಟ್ಟಿದ್ಯಾ ಅದೇ ಬರೆಯೋ ಕಾಸಲ್ಲಿದ್ದ ನಮ್ಮ ಹತ್ರ ಅದು ಯಾರೋ ಸತ್ತೋಗಿದ್ದಳು ಎತ್ಕೊಂಬನ್ನಿ ಅಂತ. ಬರೆಯೋ ಕಾಸಲ್ಲಿದ್ದ ನಮ್ಮ ಹತ್ರ ಪ್ರೊಡಕ್ಷನಲ್ಲಿ ಅಲ್ಲೆಲ್ಲೋ ಯಾವ ಸತ್ತೋಗಿದೆ ಎತ್ಕೊಂಬಂದಿದೆ. ಯಾರೇ ಅಷ್ಟೊಂದ ಸತ್ತೋಗೋಣ, ಸುಟ್ಟಾಕ್ಬಿಟ್ರೆ ಹೋಗೋಣ. ಇಲ್ಲವ ಹಂಗಾಗಿದೆ ಅದು ಸ್ವಲ್ಪ ಪ್ರೊಡಕ್ಷನ್, ನೀರು ತೊಂದರೆ ಇಲ್ಲ, ಮಿಕ್ಸ್ ಮಾಡಲ್ಲ. ನೆಗಡಿ ಬಂದರೆ ನೀನೇ ಕಾರಣ ಸೆಟ್ಟಲ್ಲಿ. ಹಾಗಾಗಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ, ವೆಂಕಟೇಶ್ವರ ಅವರ ನಿಮಗೆ ಒಳ್ಳೇದಾಗಲಿ, ನಾಗಿ ಅವ್ರಿಗೆ ಒಳ್ಳೇದಾಗಲಿ, ಪುನೀತ್ ಜೊತೆಲಿ ಇರ್ತಾರೆ, ತೊಂದರೆ ಇಲ್ಲ. 100% ಈ ಸಿನಿಮಾ ಗೆಲ್ಲುತ್ತೆ. ಒಳ್ಳೆ ವೈಬ್ ಇದೆ. ಆಮೇಲೆ ನಟ ಕೂಡ ಅಮೇಝಿಂಗ್ ನಟ, ಗಟ್ಟಿಮಣಿ ಕೂಡ. ಆಮೇಲೆ ನಮ್ಮ ಮಗಳಿಗೆ ಹೊಗಳಿಲ್ಲ ಅಂತ ಇದು ಮಾಡ್ಕೊಳಕ್ ಬೇಡಮ್ಮ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ದುನಿಯಾವಿಜಿ ಸರ್. ಪ್ರಶ್ನೆಗಳಿದ್ರೆ ಇಲ್ಲ ಏನಾದ್ರು? ಆಯ್ತು, ಈ ಅಲ್ಕ ಜೊತೆ ಎಲ್ಲರಿಗೂ ಒಳ್ಳೇದಾಗ್ಬೇಕು.